ಚಾನಲ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸ್ಯಾಟರ್ಡೇದು ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಇದ್ದಾಗ 4 o'clock ಆಗಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೋಡಿ ಟೈಮ್ ಬಂದು 5 ಆಗಿದೆ. ಸೊ ಈಗ ಬಂದು ನಾನು ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನೆಲ ಎಲ್ಲ ಒರೆಸ್ಕೊಂಡು ನಾನು ಕೆಳಗಡೆ ಹೋಗಿ ಪ್ಯಾಸೇಜ್ ಎಲ್ಲ ತೊಳೆದು ರಂಗೋಲಿ ಹಾಕಿ ಬರೋ ಅಷ್ಟು 6:30 ಆಗೇ ಹೋಯಿತು. ನಾವು ಎಷ್ಟೇ ಅರ್ಲಿ ಮಾರ್ನಿಂಗ್ ಫಾಸ್ಟಾಗಿ ಕೆಲಸ ಮಾಡ್ತೀವಿ ಅಂದರೂ ಬೇಗನೆ ಟೈಮ್ ಹೋಗ್ಬಿಡುತ್ತೆ. ಸೊ ನಾನು ಆಯಿತು ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ನಮ್ಮ ಮನೆ ದೇವರು ಸಾವಂದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಓಕೆ, ಈಗ ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟು ಟಿಫನ್ಗೆ ಮಾಡ್ಕೊಬಿಟ್ಟೆ. ಆಮೇಲೆ ಒಂದೇ ಸರಿ ನಾನು ರೆಡಿಯಾಗಿ ಈಗ ಹೋಗಿ ಹೂವು ಎಲ್ಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಗಿಡದಲ್ಲಿ ದಾಸವಾಳ ಇನ್ನೂ ಬಿಡ್ತಾ ಇದೆ. ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಡ್ತಿದೆ, ಬಟ್ ನನಗಂತೂ ಸೀರಿಯಸ್ಲಿ ಕಟ್ಟೋಕ್ಕಂತೂ ಬರಲ್ಲ. ಸೊ ಹಾಗಾಗಿ ಬಿಡಿ ಹೂವನ್ನೇ ಇಟ್ಕೋತೀನಿ, ಕಟ್ಟೋದು ನನಗೆ ಬರೋದಿಲ್ಲ. ಮುಟ್ಕೊಳ್ಳುವಾಗೂ ಅಷ್ಟೇ ನಾನು ಪಿನ್ನಿಗೆಲ್ಲ ಪೋಣಿಸ್ಬಿಟ್ಟು ನನಗೆ ಅದು ಸ್ಮೆಲ್ ತುಂಬಾ ಇಷ್ಟ ಆಗಿಬಿಡುತ್ತೆ. ಮನೆಯೆಲ್ಲ ಅದು ಹೂವು ತಂದು ಇಟ್ಬಿಟ್ರಂತೂ ಮನೆಯೆಲ್ಲ ಫುಲ್ಲು ಬೆಳಗ್ಗೆ ಹೊತ್ತಂತೂ ತುಂಬ ಸ್ಮೆಲ್ ಇರುತ್ತೆ. ನನಗಂತೂ ಅದು ತುಂಬಾ ಇಷ್ಟ. ಸೊ ಪಿನ್ನಿಗೆ ಪೋಣಿಸ್ಬಿಟ್ಟು ನಾನು ಮುಟ್ಕೋತೀನಿ. ಸೊ ಹಾಗಾಗಿ ಹೂವೆಲ್ಲ ಕಿತ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೇಗಿದ್ರು ಫಸ್ಟೇ ರೆಡಿ ಆಗಿಬಿಟ್ಟಿದ್ದಲ್ಲ. ಸೊ ಟೈಮ್ ಕೂಡ ಆಗ್ತಾಯಿತ್ತು. ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಬಂದು ನಾನು ಪೊಂಗಲ್ ಮಾಡ್ಕೊಂಡಿದ್ದೆ. ಸೊ ಪೊಂಗಲ್ನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪೂಜೆ ಎಲ್ಲ ಮಾಡಾಯಿತು. ಹಾಗೆ ಹಸ್ಬೆಂಡ್ ಕೂಡ ರೆಡಿ ಆಗಿದ್ರು. ಇಲ್ಲಿಂದ ನಾವು ರೆಡಿಯಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ 10:30 ಆಗಿಬಿಟ್ಟಿದ್ರು ಟೈಮ್ ಆಲ್ರೆಡಿ. ಸೊ ಅಲ್ಲಿಗೆ ಹೋಗೋದಕ್ಕೆ 1.5 hours ಆದರೂ ಬೇಕು. ಅಲ್ಲದೆ ನಾವು ಬೇರೆ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಮಕ್ಳನ್ನ ಬೇರೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದು ಬೇರೆ ಇತ್ತು. ಸೊ ಇಲ್ಲಿಂದ ಬಿಟ್ಟಾಗ 10:30 ಆಗಿತ್ತು. ಸೊ ಹೊರಟಿದ್ದೀವಿ. ನಾವು ಆ್ಯಕ್ಚುಲಿ ಇಬ್ಬರೇ ಹೋಗೋಣ ಅಂತಲೂ ಅಂದ್ಕೊಂಡಿದ್ದು, ಬಟ್ ಆಗಲೇ ಒಂದು 2 months ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಆಲ್ರೆಡಿ ಅವರಲ್ಲಿ ರೆಡಿಯಾಗಿರ್ತಾರೆ, ಹೇಳಿದೆ ಬೆಳಗ್ಗೆನೇ. ಸೊ ರೆಡಿಯಾಗಿರ್ತಾರೆ. ಅವ್ರಿಗೆ ಬರೋದಕ್ಕಂತೂ ದೇವಸ್ಥಾನಕ್ಕೆ ಬರೋದಕ್ಕೆ ಇಷ್ಟಪಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮನ್ನು ಅಲ್ಲೇ ಬಿಡು ಅಂತ ಅವ್ರಿಗೆ ಹೆಂಗಿದ್ರು ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರಲ್ಲ. ಸೊ ಹಾಗಾಗಿ ಬಟ್ ನಾನೀಗ ಸದ್ಯಕ್ಕೆ ಮನೆಗೆ ಕರ್ಕೊಬಂದ್ಬಿಡೋಣ ಅಂದ್ಕೊಂಡಿದ್ದೀನಿ. ಹೊರಟಿದ್ದು. ಸೊ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 11 ಆಗಿತ್ತು. ಇವತ್ತು ನಮ್ಮ ಅಕ್ಕನ ಮಕ್ಕಳು ಹೋಗ್ತಾರೆ, ಅವ್ರ ಊರಲ್ಲೂ ಊರಹಬ್ಬ ಇದೆ. ಸೊ ಅವರು ಹೊರಡ್ತಾರೆ. ಸೊ ಮತ್ತು ನಾವು ಕೂಡ ಅಲ್ಲಿಗೆ ಹೋಗಬೇಕು. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಮನೆ ಬಿಟ್ಟಾಗೇ 11:30 ಆಗಿಬಿಟ್ಟಿತ್ತು. ಇವತ್ತು ಹೇಗಿದ್ರು ಸ್ಯಾಟರ್ಡೆ ಆಲ್ಮೋಸ್ಟು ಸಾವಂದುರ್ಗ ಟೆಂಪಲ್ ಓಪನ್ ಇರುತ್ತೆ. ಹಾಗಾಗಿ 11:30 ಆಗಿತ್ತು. ಅಲ್ಲಿಂದ ಹೊರಟು ಫೈನಲಿ ನಾವು ಸಾವಂದುರ್ಗ ರೀಚ್ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿದೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ನನಗಂತೂ ಈ ಬೆಟ್ಟ ಹತ್ತಬೇಕು ಅಂತ ಇಷ್ಟ ತುಂಬಾ ಇದೆ, ಬಟ್ ಇಷ್ಟು ವರ್ಷದಲ್ಲಿ ಒಂದು ಸರಿನೂ ನಾವು ಟ್ರೆಕ್ಕಿಂಗ್ ಮಾಡಿಲ್ಲ. ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ. ಮಕ್ಕಳಿದ್ದಾರಲ್ಲ, ಸೊ ಆಗುತ್ತೋ ಇಲ್ವೋ ಅಂತ ಒಂದು ಹತ್ತಿದ್ದಾರೆ ಮಕ್ಕಳು. ಶಿವಗಂಗೆ ಬೆಟ್ಟ, ಆಲ್ಮೋಸ್ಟ್ ಸಿದ್ದೇಶ್ವರ ಬೆಟ್ಟ ಅವೆಲ್ಲ ಹತ್ತಿದ್ದಾರೆ. ಇದೊಂದು ಟ್ರೈ ಮಾಡೋಣ ಅನಿಸುತ್ತೆ, ಬಟ್ ನಾವು ಯಾವಾಗಲೂ ಬರುವಾಗ ಇಲ್ಲಿಗೆ ಇಷ್ಟು ಲೇಟ್ ಆಗಿಬಿಡುತ್ತೆ. ಇಂಥ ಬಿಸಿಲಲ್ಲಂತೂ ನಾವು ಹೋಗೋದಕ್ಕೂ ಆಗೋದಿಲ್ಲ. ಯಾವತ್ತಾದರೂ ಒಂದಿನ ಅರ್ಲಿ ಮಾರ್ನಿಂಗೆ ಬಂದು ಈ ಬೆಟ್ಟ ಹತ್ತಬೇಕು ಅನ್ನೋ ಆಸೆನೂ ಇದೆ. ನೋಡೋಣ ಅದು ಯಾವತ್ತಾಗುತ್ತೋ. ಸೊ ನನಗಂತೂ ತುಂಬ ಇಷ್ಟ ಈ ದೇವಸ್ಥಾನ ಬರೋದು. ನಾನು ಆಲ್ಮೋಸ್ಟ್ ನಾವು ಒಂದು 3 monthsಗೆ ಒಂದು ಸರಿನಾದರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಸೊ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ನಾನು ಗರ್ಭಗುಡಿ ಫೋಟೋಗಳು ಯಾವುದು ವಿಡಿಯೋಗಳು ಯಾವುದು ಮಾಡಿಲ್ಲ ದೇವ್ರದುಗಳ್ದು. ಸೊ ಆಚೆದು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ದೇವ್ರದೊಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು ಕಲೋನು ಇರೋದಿಲ್ವಲ್ಲ. ಸೊ ನಾನು ಆಲ್ಮೋಸ್ಟ್ ಜಾಸ್ತಿ ದೇವಸ್ಥಾನಗಳು ಗರ್ಭಗುಡಿ ದೇವ್ರನ್ನ ಯಾವುದು ವಿಡಿಯೋ ಮಾಡಲ್ಲ. ಅಕಸ್ಮಾತ್ ಮಾಡ್ಬೋದು ಅಂತ ದೇವಸ್ಥಾನಗಳಲ್ಲಿ ಬಿಟ್ಟರೆ ಮಾತ್ರ ಮಾಡ್ತೀನಿ.
ಸೊ ಇಲ್ಲಿದ್ದು ಮಾಡಿಲ್ಲ, ಹೊರಗಡೆದು ವಿಡಿಯೋಗಳನ್ನ ಮಾಡಿಕೊಂಡಿದ್ದೀನಿ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಲ್ಲ, ದೇವ್ರ ದರ್ಶನ ಎಲ್ಲ ಮಾಡೋವರೆಗೂ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ಇನ್ನೂ ಮಾಡಿರಲಿಲ್ಲ, ಅದಕ್ಕೋಸ್ಕರ ಚಿರುಮುರಿ ಹಾಕ್ಸ್ಕೊಂಡ್ರು. ಸೊ ಹಾಗೆ ಚಿರುಮುರಿ ತಿನ್ಕೊಂಡು ಮತ್ತೆ ಬರಬೇಕಾದ್ರೆ ತುಂಬ ಬಿಸಿಲಿರೋದ್ರಿಂದ ಎಳ್ನೀರು ನಿಲ್ಲಿಸಿದ್ರು. ಹಾಗೆ ಇಲ್ಲೇ ಹಲಸಿನಣ್ಣು ಮತ್ತು ಬ್ಯಾಲ್ದಣ್ಣು ಇತ್ತು. ಸೊ ಎರಡು ತೊಗೊಬಿಡೋಣ ಅಂತ. ನನಗಂತೂ ಹಲಸಿನಣ್ಣು ಅಂದರೆ ತುಂಬಾ ಇಷ್ಟ. ಸೊ ಅದನ್ನೊಂದು ತೊಗೊಂಡು ಬ್ಯಾಲ್ದಣ್ಣು ಇತ್ತು. ಸೊ ಬ್ಯಾಲ್ದಣ್ಣು ತೊಗೊಂಡು ಡೈರೆಕ್ಟಾಗಿ ನಾವು ಹೊರಟಿದ್ದು ಮತ್ತೆ ನಮ್ಮ ತೋಟದ ಹತ್ರ. ಅವ್ರಿಗಂತೂ ಫಸ್ಟ್ ತೋಟ ನೋಡಬೇಕು ಅನ್ನೋ ಆಸೆ ಹಸ್ಬೆಂಡ್ಗೆ. ಸೊ ಅಲ್ಲಿಗೆ ಹೊರಟು ಈ ಸರಿ ಅಂತೂ ಮಳೆನೇ ಇಲ್ಲ. ಸೊ ತುಂಬ ಗಿಡಗಳೆಲ್ಲ ಒಣಗ್ದಂಗೆ ಆಗ್ಬಿಟ್ಟಿದೆ. ಫಸ್ಟ್ ಅವ್ರ ಗಿಡಕ್ಕೆಲ್ಲ ನೀರು ಇದು ಮಾಡ್ತಾಯಿದ್ದಾರೆ. ನನ್ನ ಮಗಳಂತೂ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಓಡೋಗೋದೆ ಚಿಟ್ಟೆಗಳು ಹಿಡಿಯೋದಕ್ಕೆ. ಸೊ ಅವಳ ಕೆಲಸ ಚಿಟ್ಟೆಗಳು ಮಾಡ್ತಾ ಇದ್ದಾಳೆ. ನನ್ನ ಮಗನು ಅವರಪ್ಪನ ಹೆಲ್ಪ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಪೈಪ ಹಿಡಿದು ನೀರೆಲ್ಲ ಗಿಡಗಳಿಗೆ ಇದು ಮಾಡ್ತಿರ್ತಾರೆ. ನಮ್ಮ ತೋಟದ ಮನೆ ಡೈರೆಕ್ಷನಲ್ಲೇ ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ನಮ್ಗೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಹಾಗೆ ನಮ್ಮ ಮನೆ ಒಳಗಡೆ ಅಂದರೆ ನಾವು ನೋಡ್ಕೊತಾರಲ್ಲ, ಅವ್ರಿಗೆ ಇದನ್ನ ಬಿಟ್ಟಿದ್ದೀವಿ. ಅವರೇನೋ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವರ ಮನೆ ಐಟಮ್ಗಳೆಲ್ಲ ತೊಗೊಂಡು ಇಲ್ಲೇ ಇಟ್ಕೊಬಿಟ್ಟಿದ್ದಾರೆ. ಸೊ ಅವ್ರ ಬೆಕ್ಕು ಏನೋ ಗೊತ್ತಿಲ್ಲ ನಮಗೂ ಚಿಕ್ಕ ಚಿಕ್ಕ ಮರಿಗಳು ಹಾಕ್ಬಿಟ್ಟಿದೆ. ನನ್ನ ಮಗಳಂತೂ ಇಬ್ಬರೂ ಮನೆಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ತೋಟ ಎಲ್ಲ ಅವರು ನೀರೆಲ್ಲ ಬಿಟ್ಟು ಸೊ ಮನೆಗೆ ಹೊರಟಿದ್ದಂಗೆ ನನಗೆ ಎಲ್ಲೇ ಹೋದರೂ ಫಸ್ಟು ಮನೆಗೆ ಹೋಗಿದ ತಕ್ಷಣ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ಬಿಡ್ಬೇಕು. ಸೊ ಫ್ರೆಶ್ ಅಪ್ ಆಗಿ ಬಂದು ಮಕ್ಕಳಿಬ್ರಿಗೂ ಹಾಲು ಕಾಯೋದಕ್ಕಿಟ್ಟು ನಾನು ಟೀ ಮಾಡ್ಕೋತಾ ಇದ್ದೀನಿ. ಅದ್ರ ಮೊದಲಾಗಿ ನಾನು ಊಟನೂ ಮಾಡಿಲ್ಲ ಇನ್ನೂ. ಸೊ ಅಂದರೆ ತೋಟದ ಹತ್ರ ಹೋದ್ವಲ್ಲ, ಅಲ್ಲೆಲ್ಲೂ ಅಷ್ಟು ಹೋಟೆಲೆಲ್ಲ ಇಲ್ಲ. ಸೊ ಮನೆಗೆ ಇನ್ನೇನು ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ. ಸೊ ಮನೆಗೆ ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟೆ. ನನಗೆ ಊಟ ಮಾಡೋಣ ಅನ್ನೋಷ್ಟರಲ್ಲಿ ಟೈಮ್ ಆಲ್ರೆಡಿ 5 ಆಗಿತ್ತು. ಪೂಜೆ ಎಲ್ಲ ಮಾಡಿಬಿಡೋಣ, ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 5:15 ಆಗೋಯಿತು ಪೂಜೆ ಮುಗಿಸಿ ನಾನು ಊಟ ಮಾಡ್ತಾಯಿದ್ದೀನಿ. ಹಾಗೆ ಹಸ್ಬೆಂಡ್ ಬಂದು ಜಾಕ್ ಫ್ರೂಟ್ ಎಲ್ಲ ಕಟ್ ಮಾಡಿಕೊಟ್ರು. ಸೊ ತಿಂದು ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.